ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಎಕ್ಸಾಮ್ 2ರ ಒಂದು ಫಲಿತಾಂಶ ಬಂದಿದ್ದು, SSLCಯಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ಅವ್ರಿಗೆ ಹೇಳಿರ್ಬೋದು ನೀವು, ನಮಗೆ ಎಕ್ಸಾಮ್ 1 ರಿಸಲ್ಟ್ ಮಾತ್ರ ಬರ್ತಾ ಇದೆ, ಎಕ್ಸಾಮ್ 2ದ ರಿಸಲ್ಟ್ ಬರ್ತಾ ಇಲ್ಲ ಅಂತ ಈ ಥರ ಕನ್ಫ್ಯೂಷನಲ್ಲಿರುವಂಥ ವಿದ್ಯಾರ್ಥಿಗಳು, ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದ್ದರೆ, ನೀವೆಲ್ಲ ಬರೆದಿರೋದು ಕಾನ್ಫಿಡೆಂಟ್ ಇದ್ದರೆ, ನಿಮಗೆ ಒಂದು ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಅಥವಾ ಟೋಟಲಿಂಗ್ ರೀಕೌಂಟಿಂಗ್ ಮತ್ತು ಮೌಲ್ಯಮಾಪನ ಮಾಡಿಸ್ಕೋಬೋದು ನೀವು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಆಫಿಷಿಯಲಿ ಲಿಂಕನ್ನು ಬಿಟ್ಟಿದ್ದಾರೆ. ನಿಮ್ಮಲ್ಲಿ ಡೌಟ್ ಇದೆ, ನಿಮ್ಮಲ್ಲಿ ಕನ್ಫ್ಯೂಷನ್ ಇದೆ, ನಾನೆಲ್ಲ ಬರೆದಿದ್ದೀನಿ, ಆದರೂ ಕೂಡ ನನಗೆ ಎಕ್ಸಾಮಿನೇಷನ್ 1 ರಿಸಲ್ಟ್ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಎಕ್ಸಾಮಿನೇಷನ್ 2 ರಿಸಲ್ಟ್ ಕೊಟ್ಟಿಲ್ಲ ಅಂತ ಡೌಟ್ ಇದ್ದರೆ, ನೀವು ಇಲ್ಲಿ ಕೊಟ್ಟಿರುವಂಥ ಲಿಂಕಿಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತಂದರೆ, ಈ ಥರ ಪೇಜ್ ಓಪನ್ ಆಗುತ್ತೆ. ಹೌ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್. ಸೊ ಇಲ್ಲಿ ನೋಡ್ಬೋದು ನಿಮಗೆ ಅನೌನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫೋಟೋ ಕಾಪಿ. ನೀವು ಫೋಟೋ ಕಾಪಿ ಮಾತ್ರ ತರಿಸ್ಕೋಬೇಕಿತ್ತು, ಅದಕ್ಕಿದೆ. ಅದು 10ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಫೋಟೋ ಕಾಪಿದು. ಆಮೇಲೆ ನೀವು ಇದನ್ನು ಮಾಡಬೇಕಿತ್ತು, ಟೋಟಲಿಂಗ್ ಮಾಡಬೇಕಿತ್ತು, ಟೋಟಲ್ ಮಾಡಿಸ್ಬೇಕಿತ್ತು. ಸರಿಯಾಗಿ ಇವರು ಕೌಂಟ್ ಮಾಡಿರಲಿಲ್ಲ ಅಂತ, ಅದನ್ನು ನಿಮಗೆ 18ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಇನ್ ಕೇಸ್ ಆಫ್ ರೀವ್ಯಾಲ್ಯೂಯೇಷನ್ ಮತ್ತು ನೀವು ಕರೆಕ್ಷನ್ ಮಾಡಿಸ್ಕೋಬೇಕಿತ್ತು ನಿಮ್ಮ ಒಂದು ಆನ್ಸರ್ ಪೇಪರನ್ನು. ಅದಕ್ಕೆ ನಿಮಗೆ ಕೊನೆ ದಿನಾಂಕ 18ನೇ ತಾರೀಕಿದೆ. ನೀವು ಇದು ಕೆಳಗಡೆ ಅಪ್ಲಿಕೇಶನ್ ಅಂತ ಇದೆ, ಆ ಅಪ್ಲಿಕೇಶನ್ ಕ್ಲಿಕ್ ಮಾಡಿದರೆ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಕ್ಲಿಕ್ ಓಪನ್ ಮಾಡಿದ್ರೆ ನೋಡ್ಬೋದು, ಫೋಟೋ ಕಾಪಿ ಸಪ್ರೇಟ್ ಅಪ್ಲಿಕೇಶನ್ ಇದೆ, ಸ್ಟೇಟಸ್ ನೋಡ್ಕೊಳ್ಳೋಕ್ಕೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ ಇದೆ. ಇದರೊಳಗಡೆ ಹೋಗಿ ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಮತ್ತು ರಿಜಿಸ್ಟರ್ ನಂಬರನ್ನು, ಕ್ಯಾಂಡಿಡೇಟ್ ಡೀಟೇಲ್ಸ್ಗಳನ್ನು, ಮೊಬೈಲ್ ನಂಬರು ಮತ್ತು ನ್ಯೂ ಮೊಬೈಲ್ ನಂಬರ್ಗಳನ್ನು ಹಾಕಿ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಒಳಗಡೆ ಹೋದಂಗೆ ನಿಮ್ಗೆ ಏನಾಗುತ್ತೆ ಅಂದರೆ, ಅಲ್ಲಿ ಯಾವ ಸಬ್ಜೆಕ್ಟ್ ಇದೆ, ಆ ಯಾವ ಸಬ್ಜೆಕ್ಟ್ ಹಾಕಬೇಕು ಅದನ್ನು ಟಿಕ್ ಮಾಡಿ ನಿಮ್ಮ ಪೇಮೆಂಟನ್ನು ಮಾಡಬೇಕಾಗತ್ತೆ.